ಮಹಾರಾಷ್ಟ್ರದಲ್ಲಿ ನಿರಂತರವಾದ ಸುರಿದ ಮಳೆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಪ್ರವಾಹ ಹೆಚ್ಚಾಗಿರುವುದಂತೂ ಸದ್ಯ ಈಗ ಮತ್ತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾನೀಗ ಸದ್ಯ ಕುಮಸಿ ಗ್ರಾಮದಲ್ಲಿದ್ದೀನಿ. ಈ ಕುಮಸಿ ಗ್ರಾಮದಲ್ಲಿ ಏನು ಜಮೀನು ಬರ್ತವೆ ಆ ಜಮೀನಿನ ನಡುಗಡ್ಡೆ ಆಗಿದೆ ಈಗ. ಹಾಗಾಗಿ ಈ ಒಂದು ಕುಮಸಿ ಗ್ರಾಮದಿಂದ ದೇವಳಗಾವಿಗೆ ಸಂಪರ್ಕಿಸುವ ರಸ್ತೆ ಈಗ ಸಂಪೂರ್ಣ ಕಟ್ ಆಗಿದೆ. ಹಾಗಾಗಿ ಜಮೀನಿನಲ್ಲಿರ್ತಕ್ಕಂಥ ಸುಮಾರು 40 ಜನ ಅಂದರೆ ಸುಮಾರು 6-7 ಕುಟುಂಬಸ್ಥರು ಈಗ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಿಗೆ ಕಳೆದ 8 ದಿನಗಳಿಂದ ಊರಿಗೆ ಬಂದು ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತು ಅವರಿಗೆ ಯಾವುದೇ ರೀತಿಯ ಆಹಾರದ ವ್ಯವಸ್ಥೆ ಆಗಿಲ್ಲ. ಇಲ್ಲಿನ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಮತ್ತು ಜನಪ್ರತಿನಿಧಿಗಳು ಈವರೆಗೆ ಅವರಿಗೆ ಆಹಾರದ ವ್ಯವಸ್ಥೆ ಮಾಡಿಲ್ಲ. ನಮಗೆ ಆಹಾರ ತಂದು ಕೊಡಿ ಅಂತೇಳಿ ನಮಗೆ ನ್ಯೂಸ್ ಫಸ್ಟಿಗೆ ಸಂಪರ್ಕ ಮಾಡಿದ್ದಾರೆ. ಈಗ ನೀವು ದೃಶ್ಯದಲ್ಲಿ ಅವ್ರನ್ನ ತೋರಿಸ್ತೀನಿ. ನಮ್ಮ ಜೊತೆ ವಿಡಿಯೋ ಕಾಲ್ ಮಾಡಿದ್ದಾರೆ ಅವರೇ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಅವ್ರನ್ನ. ಸರ್, ಈಗ ನಿಮ್ಗೆ ಏನೇನು ಆಗ್ತಾ ಇದೆ ಸಮಸ್ಯೆ? ಈಗೇನ್ರಿ ಉಪ್ಪಿಲ್ಲ, ಎಣ್ಣೆ ಇಲ್ಲ, ಏನು ಅಕ್ಕಿ ಹಿಟ್ಟ ಏನು ಇಲ್ರಿ, ಒಟ್ಟ ಎಲ್ಲ ಕಲಸ ಆಗ್ಬಿಟ್ಟದ್ರಿ. ಹೌದಾ? ನೀವು ನಿಮಗೆ ಯಾರು ಸಂಪರ್ಕ ಮಾಡಿದ್ರ? ಯಾರು ಬಂದಿಲ್ರಿ ಸರ್. ನಿನ್ನೆ ಅವರು ನಾಗನಗಿರಿ ಗೌಡ್ರು ಬರ್ತೀನಿ ಅಂದಿದ್ರಿ, ಬಂದ್ ಅವ ಮಠ ಆ ಕಡೆ ಹೋದ್ರಿ. ಯಾರು ಬಂದಿಲ್ರಿ. ಮಠ ಶೆಲ್ಗೌಡ ಮಠ ಆ ಕಡೆ ಹೋಗ್ಬಿಟ್ಟಾರಿ. ಈಗ ನೀವು ಊರಿಗೆ ಬರಕ್ ದಾರಿ ಇಲ್ಲ ನಿಮ್ಗೀಗ? ದಾರಿ ಇಲ್ರಿ ಸರ್. ನೀರ್ ಬಾಳ ನೀವೇ ನೋಡ್ತಿರಲ್ರಿ ನೀರಿಂದ್ರಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕುಮಸಿಗಿಂದ ಅಲ್ಲಿ ಬರಾಕ? ಅದೊಂದ್ 5 ರೀ, ಇದೊಂದು 8, ಒಂದು 12-13 ಕಿಲೋಮೀಟರ್ ಆಗ್ತಾರೆ. ಅಲ್ಲ, ಈಗ ನಿಮ್ ಕುಮಸಿಗೆ ಊರಿಂದ ಈಗ ಇದೈತಲ್ಲ ಇಲ್ಲಿ, ಈಗ ಹೊಳಿ ಬಂದದಲ್ಲ, ಹೊಳಿಯಿಂದ ದಾರಿ ಬರಾಕ ಎಷ್ಟು ಕಿಲೋಮೀಟರ್ ಆಗತ್ತ ಅಂತರ? ದಾರಿ ಇತ್ತಂದ್ರೆ ಒಂದ್ 3 ಕಿಲೋಮೀಟರ್. 3 ಕಿಲೋಮೀಟರ್ ಅದ ಅನ್ರಿ? ಈಗ ಯಾರ್ಯಾರು ಅದ್ರಿ ಅಲ್ರಿ? ಎಷ್ಟು ಜನ ಅದ್ರಿ ಒಟ್ಟ? 40 ಮಂದಿ. ಈಗ ಅಲ್ಲಿ ಹುಡುಗರು ಪಡುವ ಅಲ್ಲ, ನಿಮ್ ಮಕ್ಕಳು ಎಲ್ಲ ಅದಾರ ತೋರಿಸ್ರಿ ಅವ್ರನ್ನ. ಅಲ್ಲ, ನಿಮ್ ಹುಡುಗರ ತೋರಿಸ್ರಿ ಎಲ್ಲ ಅದಾರ, ಏನ್ ಮಾಡ್ತಾ ಇದಾರ ಅವ್ರು? ಹೌದಾ? ಊಟ ಏನು ವ್ಯವಸ್ಥೆ ಇಲ್ಲ ಆಪಿ ನಿಮ್ಗಳ? ಊಟ ವ್ಯವಸ್ಥೆ ಏನು ಯಾರು ಕೇರ್ ಮಾಡಿಲ್ರಿ ಸರ್. ಮೆಂಬರ್ಗಳು ಇಲ್ರಿ, ಅಧ್ಯಕ್ಷರು ಇಲ್ರಿ, ಯಾರು ಮಕ್ಕಳ ಕೈ ಕೊಡ್ರಿ. ಮಕ್ಕಳ ಕೈಯಾಗ ಹುಡುಗರು ಕೈ ಕೊಟ್ಟು ನಿಂತರ ಕೊಡ್ರಿ. ನೋಡು ಅಪ್ಪಿ, ನಿಮಗ ಊಟದ ವ್ಯವಸ್ಥೆ ಇಲ್ಲ ಅಲ್ಲಿ? 2 ದಿನದಿಂದ ಆಯ್ತು? 4-5 ದಿನದಿಂದ. ಮತ್ತೀಗ ಆ ನೀರು ಊರಿಗೆ ಬರಾಕ ದಾರಿ ಇಲ್ಲ ನೀಗಲ್ಲಿ? ಎಲ್ಲ ನೀರು ಸುತ್ತುವರ್ದೈತೆ? ಈಗ ಏನ್ ಬೇಕಂತ ಕೇಳ್ತೀರಿ ನೀವು? ಅದ ತಂದು ಕೊಡ್ಬೇಕ. ಈಗ ಯಾರು ಬಂದು ಏನೋ ವ್ಯವಸ್ಥೆ ಮಾಡಿಲ್ಲ ನಿಮ್ಗ? ಆಯ್ತು, ತಡಿ, ಹಂಗಾರೆ ವ್ಯವಸ್ಥೆ ಮಾಡೋಣಂತ. ಹೇಳವಿ. ಏನ್ ಪರಿಸ್ಥಿತಿ ಬಾಳ ಕೆಟ್ಟದ್ರಿ. ಮೊಮ್ಮಕ್ಕಳು ಬೈಲಾಕತ್ತೀರಿ, ಕಟ್ಟಿಲ್ರಿ, ಗ್ಯಾಸ್ ಇಲ್ರಿ, ಏನು ಊಟ ಮಾಡ್ಬೇಕು. ಯಾರೇ ಗಮನಕ್ಕೆ ತಂದಿದ್ರೇನ್ರಿ ಅಕ್ಕಾರ? ಯಾರು ಬಂದಿಲ್ರಿ ಸರ್. ಈ ಕಡೆ ನೀರು ಈ ಕಡೆ ಕಲ್ಲೂರ್ ಕಡೆ ಹೋಲಕ್ ಬರಲ್ರಿ. ಹ್ಯಾಂಗ ಮಾಡ್ಕತ್ತ ನಡ್ಬರ್ಕ್ ನೀರ್ ತುಚ್ಚಿಡ್ದಂಗ ನೋಡ್ರಿ. ಹೊಳಿಯಾರೆ ನೋಡ್ರಿ. ಮತ್ತೆ ಹೆಚ್ಚಾಗೈತ ನೀರ್ರಿ? ಆಯ್ತು ತಡ್ರಿ. ಈಗ ನೀರ್ ಮತ್ತೆ ಹೆಚ್ಚಾಗ್ಯದ್ರಿ? ಆಯ್ತು, ಈಗ ನಾವು ಜಿಲ್ಲಾಡಳಿತಕ್ಕೆ ಮತ್ತೆ ಗಮನಕ್ಕೆ ತರ್ತೀವ್ರಿ. ನಿಮ್ಗೆ ಆಹಾರ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ನ್ಯೂಸ್ ಫಸ್ಟ್ ಇಂದ. ಮಾಡ್ಸಿರಿ ಸರ್. ಗ್ಯಾಸ್ ಇಲ್ಲ, ಏನಿಲ್ರಿ, ಕಟ್ಟಿಗಿಲ್ರಿ ಸರ್. ಎಲ್ಲಾ ಹೊಳಿ ಬಂದು ಕೈದು ಸುಮ್ ಕೊಟ್ಟು ಬಿಟ್ಟಿವ್ರಿ. ಅಡಿಯಾಗ ನಮ್ಗೆ ಯಾರ್ ದಿಕ್ಕದಾರ್ರಿ ಸರ್ ಇಲ್ಲಿ. ಆಯ್ತಮ್ಮ, ಈಗ ನಿಮ್ಗೆ ವ್ಯವಸ್ಥೆ ಮಾಡ್ಸೋಣ ಅಂತ ಹೇಳ್ರಿ. ಈಗ ಇದಿಷ್ಟು ಏನಂದ್ರೆ ಅಲ್ಲಿ ಕುಮಸಿ ಗ್ರಾಮದ ಜಮೀನಲ್ಲಿ ಸಿಲುಕೊಂಡಿರ್ತಕ್ಕಂಥ ಸುಮಾರು 45 ಜನ ಮತ್ತು ಮಕ್ಕಳಿದ್ದಾರೆ. ಅವರಿಗೆ ನಮಗೆ ಕಳೆದ 8 ದಿನಗಳಿಂದ ನಾವು ಅಲ್ಲಿ ಸಿಲುಕೊಂಡಿದ್ದೆ. ನಮಗೆ ಆಹಾರದ ವ್ಯವಸ್ಥೆ ಇಲ್ಲ. ಜಿಲ್ಲಾಡಳಿತ ಆಗಲಿ, ತಾಲೂಕಾ ಆಡಳಿತ ಆಗಲಿ ಮತ್ತು ಜನಪ್ರತಿನಿಧಿ ಆಗಲಿ ನಮಗೆ ಆಹಾರದ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಮ ಮಕ್ಕಳು ಸಹ ಊಟ ಇಲ್ಲದೆ ಹಾಗೆ ಇದ್ದಾರೆ ಅನ್ನುವಂಥ ಅಳಲನ್ನು ನ್ಯೂಸ್ ಸ್ಪಷ್ಟವಾಗಿ ತೋಡಿಕೊಂಡಿದ್ದಾರೆ. ಆದಷ್ಟು ಬೇಗ ಅವರಿಗೆ ಆಹಾರ ವ್ಯವಸ್ಥೆ ಅಂದರೆ ಸುತ್ತುವರಿದ್ರಿಂದ, ಅಂದರೆ ನಡುಗಡ್ಡೆ ಆಕಾರ ಆಗಿರೋದ್ರಿಂದಾಗಿ ಅಲ್ಲಿ ಹೋಗ್ಲಿಕ್ಕೆ ಬೋಟಿನ ವ್ಯವಸ್ಥೆ ಬೇಕಾಗ್ತದೆ ಅಥವಾ ತೆಪ್ಪದ ವ್ಯವಸ್ಥೆ ಬೇಕಾಗುತ್ತೆ. ಆ ಮೂಲಕ ಅವರಿಗೆ ಆಹಾರವನ್ನು ಸರಬರಾಜು ಮಾಡಬೇಕಾಗುತ್ತೆ. ಆದರೆ ಇಲ್ಲಿವರೆಗೆ ಕುಮಸಿ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಜನಪ್ರತಿನಿಧಿ ಆಗಲಿ ಮತ್ತು ಜಿಲ್ಲಾಡಳಿತ ಈವರೆಗೆ ಅವರಿಗೆ ಯಾವುದೇ ರೀತಿ ಆಹಾರದ ವ್ಯವಸ್ಥೆ ಮಾಡಿಲ್ಲ. ಆದಷ್ಟು ಬೇಗ ನಮಗೆ ಆಹಾರ ತಂದು ಕೊಡಿ ಅನ್ನುವಂಥ ಅಳಲನ್ನು ತೋಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.